ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಡಿ ಎಮ್. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಇವತ್ತು ನಮ್ಮ ಹೊಲದಾಗಿರೋ ಬೆಳೆ ತೋರಿಸ್ತೀನಿ, ನಮ್ಮ ಮನೆ ತೋರಿಸ್ತೀನಿ, ಮತ್ತು ಮಳೆ ಹೆಚ್ಚಿಗಾಗಿ ನಮ್ಮ ಬೆಳೆ ಯಾವುದ್ಯಾವುದು ಹಾಳಾಗ್ಯದ ಅದು ತೋರಿಸ್ತೀನಿ. ಬರ್ರಿ ನೋಡಮ್ಮ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ನಮ್ಮ ಊರಿಗೆ ಬಂದೇವಂದ್ರೆ, ಬಿಜಾಪುರ್ಲಿಂದ ನಮ್ಮ ಊರಿಗೆ ಬಂದಾಗ ನಮ್ಮ ಹೊಲದಾಗಿರೋ ಮನೆ ಇದು. ಇಲ್ಲೇ ಇರ್ತೀವಿ ನಾವು. ಇಲ್ಲಿ ಅಕ್ಕಪಕ್ಕದಾಗ ನಮ್ಮ ಕಾಕರ ಮನೆ, ನಮ್ಮ ಅಣ್ಣವ್ರ ಮನೆ ಇದೆ. ಇಲ್ಲಿ ನೋಡಿ, ನಮ್ಮ ಮನೆ ಅಪೋಸಿಟೇ ಹೊಲದಾಗ ಎತ್ತುಗಳದಾವ. ಮತ್ತು ಇಲ್ಲಿ ಸ್ವಲ್ಪ ಮಳೆ ಬತ್ತಂದ್ರೆ ನಾಲಾ ಟೈಪ್ ಅದ, ನೀರು ಹರಿತಾವ ಮನೆ ಮುಂದೆ. ನೋಡ್ಬೋದು ನೀವು ಎಲ್ಲ. ಇವತ್ತು ನಾವು ಏನು ತೋರಿಸ್ತಾ ಇದ್ದೀನಿ, ನಮ್ಮ ಹೊಲದಲ್ಲಿ ಬೆಳೆ ಏನದ, ನಮ್ಮ ಹೊಲ ತೋರಿಸ್ತಾ ಇದ್ದೀನಿ ನಿಮ್ಗೆ, ಹೊಲ ಮತ್ತು ಮನೆ. ಆದ್ರೆ ಹೊಲದಾಗಿರೋ ಬೆಳೆ ಯಾವ ಪರಿಸ್ಥಿತಿ ಅದಪ್ಪ ಅಂದ್ರೆ, ಮಳೆ ಬಂದು ಸಿಕ್ಕಾಪಟ್ಟಿ ಜಾಸ್ತಿ ಮಳೆ ಆಗಿದ್ದರಿಂದ ಹಾಳಾಗೋ ಹಂತ ತಲುಪ್ಯಾವ. ಸುಮಾರು 1-1.5 ಎಕರೆ ಹತ್ತಿ ಈ ಸದ್ದ ನೀರು ಹತ್ತಿ ಹೋಗ್ಲಿಗತ್ತ. ನೋಡ್ಬೋದು ನೀವು, ಅದು ಎಲ್ಲೋ ಕಲರ್ ಆಗಿಬಿಟ್ಟದ, ಗ್ರೀನ್ ಇರಬೇಕು. ಇಲ್ಲಿ ನೋಡ್ರಿ, ಸರಿಯಾಗಿದ್ದ ಹತ್ತಿ ಈ ಥರ ಗ್ರೀನ್ ಅದ. ಇಲ್ಲಿ ನೀರು ಹತ್ತಿದು ಎಲ್ಲೋ ಕಲರ್ ಆಗ್ಯದ ಪೂರ್ತಿ. ಈಗ ಅಲ್ಲಿದಿಂದ ನೋಡು, ಆ ಬೈನ ಗಿಡದಿಂದ ಇಲ್ಲಿ ತನಕ ನೀರು ಹತ್ತದ. ನಮ್ಮ ಹೊಲ ಅಷ್ಟೇ ಅಲ್ಲ, ಅಲ್ಲಿ ಪಕ್ಕದಲ್ಲಿರೋ ಹೊಲಕ್ಕೂ ಆ ಥರ ಇದೆ. ಸುಮಾರು 10-15 ದಿನ ಕಂಟಿನ್ಯೂ ಮಳೆ ಬರೋದ್ರಿಂದ ಈ ಸಮಸ್ಯೆ ಆಗ್ಯದ. ರೈತರಿಗೆ ಸಾಕಷ್ಟು ಲಾಸ್ ಆಯ್ತು ಇದರಿಂದ. ಮಳೆ ಬರಬೇಕು, ಲಿಮಿಟ್ ಮ್ಯಾಗ ಬರಬೇಕು. ಅತಿಯಾಗಿ ಬೆಳೆ ಸಂಪೂರ್ಣ ಹಾಳಾಯ್ತಂದ್ರೆ ಸಿಕ್ಕಾಪಟ್ಟಿ ಲಾಸ. ಏನೂ ಮಾಡೋಕ್ಕಾಗಲ್ಲ. ಇದು ನಿಸರ್ಗದ ಯಾವ ಥರ ಶಿಕ್ಷೆ ಕೊಡ್ತಾನೆ ಅನುಭವಿಸ್ಬೇಕೇ ಆಗ್ತದೆ. ಹಣೆ ಬರ ಅಂದ್ಕೊಂಡು ಜೀವನ ಮಾಡಬೇಕು. ಬಂದಿದ್ದ ಕಷ್ಟ ಬರಲಿ, ಅದೇ ಬಂದಿದ್ದ ಕಷ್ಟ ಎದುರಿಸುವಂಥ ಶಕ್ತಿ ಕೊಡಲಿ ಅಂಥೇಳಿ ಬೇಡ್ಕೊಳ್ಬೇಕು ದೇವ್ರ ಹತ್ರ. ಇಷ್ಟೇ. ಇಲ್ಲಿ ನೋಡ್ರಿ, ಈ ಕಡೆ ಆದ್ರೆ ಅದ್ಭುತವಾದ ಬೆಳೆ ಅದ ನೋಡ್ರಿ. ನಾವು ಕಾಣಿಸ್ಬೋದು. ಇಲ್ಲಿ ನೋಡ್ರಿ, ಗಿಡಗಳು ಕಾಯಿ ಬಿಡ್ಲತ್ತಾವ. ಬಾವಿ ತೋರಿಸ್ತೀನಿ ನೀವು. ತುಂಬ್ಯಾದ ಬಾವಿ ಫುಲ್ಲ. ಯಾಕಂದ್ರೆ ನೀರು ಯೂಸ್ ಮಾಡೋದೇ ಇಲ್ಲ. ಮಳೆ ಬರ್ತಿದ್ದು ನೀರು ಫುಲ್ ಆಗಿಬಿಟ್ಟದ. ಇದು ಫುಲ್ ಆಗಿದ್ದು ನೋಡ್ಬೋದು, ನಿಮಗೆ ಕಾಣಿಸ್ತೇವೆ. ಇದು ನೋಡ್ತಾ ಇರೋದು ಹತ್ತಿ ಹೊಲ ನೋಡಿರ್ಬೋದು ನೀವು. ಇಲ್ಲಿವರೆಗೂ ಹತ್ತಿ ಹೊಲ ನೋಡಿದ್ರಿ. ಆದರೆ ನಮ್ಮ ಒಂದೇ ಹೊಲದಲ್ಲಿ ಸುಮಾರು 7-7.5 ಎಕರೆ ಹೊಲ ಇದೆ. ಅದರಲ್ಲಿ ಎಲ್ಲ ಥರ ಬೆಳೆ ಬೆಳೆದಿದ್ದೇವೆ ನಾವು. ಎಲ್ಲ ಬೆಳೆ ಮಿಶ್ರ ಬೇಸಾಯ ಮಾಡಿದೆವು. ಇಲ್ಲಿ ನೋಡ್ಬೋದು ಚೌಳಿಕಾಯಿ. ಈ ಚೌಳಿಕಾಯಿ ಇದು ಹೆಸರು. ಈ ಕಡೆನ ಉಳ್ಳಾಗಡ್ಡಿ ಹಚ್ಚಿದಾರ. ಇದು ಉಳ್ಳಾಗಡ್ಡಿ ಒಳಗೆ ಮೆಣಸಿ ಗಿಡ ಎರಡು ಮಿಕ್ಸ್ ಹಚ್ಚಿದರು. ಅವ್ರ ಮೆಣಸಿ ಗಿಡ ಹೋಗ್ಯಾವ. ಏನು ಬೀಜ ಫಾಲ್ಟ್ ಇರ್ಬೋದು, ಏನು ಅಗಿ ಫಾಲ್ಟ್ ಗೊತ್ತಿಲ್ಲ. ಈ ಕಡೆ ಉಳ್ಳಾಗಡ್ಡಿ ಅಗಿ ಅನ್ನೋದು, ಇವು ಅಗಿ ಏನು ಉಳ್ಳಾಗಡ್ಡಿನೇ. ಉಳ್ಳಾಗಡ್ಡಿ ನೋಡ್ಬೋದು ಫ್ರೆಂಡ್ಸ. ಈಗ ನಮಗೆ ಮನೆಗೆ ಬೇಕಾದ ವಸ್ತುಗಳು ನಾವೇ ಬೆಳ್ಕೋತೇವೆ. ಉಳ್ಳಾಗಡ್ಡಿ ಆಗಲಿ, ಇನ್ನಿತರ ಪಲ್ಯ, ಸೊಪ್ಪು, ತರಕಾರಿ, ಯಾವ್ದು ಪಲ್ಯ ಅದ. ಇನ್ನು ಸಬ್ಸಿ ಪಲ್ಯ ಅದ, ಮತ್ತು ಕೊತ್ತಂಬರಿ ಅದ. ಇನ್ನು ಮೆಂತಿ ಪಲ್ಯ ಇಲ್ಲನು.
ಇವು ಮನೆಗೆ ಬೇಕಾದಟ್ಟು ಬೆಳ್ಕೊತೇವ್ರಿ ನಾವು ಅಷ್ಟೇ. ಕೆಲವೊಂದು ಸಾರಿ ಹೆಚ್ಚಿಗೆ ಬೆಳೆದು ಅಂದ್ರೆ ಮಾರಾಟ ಮಾಡ್ತೇವೆ. ಇಲ್ಲಿ ನೋಡ್ಬೋದು ಕರಿಬೇವಿನ ಗಿಡ, ಇದು ಭಾಳ ದೊಡ್ಡ ಪ್ರಮಾಣದಾಗ ಬೆಳೆದ. ಸುಮಾರು ಒಂದು ಇಲ್ಲಿ ನೋಡ್ಬೋದು ನೀವು ಸೂರ್ಯಪಾನ ಬೆಳೆ ಚಲೋ ಅದ. ಯಾಕಂದರೆ ಕರೆಕ್ಟ್ ಟೈಮಿಗೆ ಬಿತ್ತಣಿಕೆ ಆಗ್ಯದ. ಸೂರ್ಯಪಾನ ಬೆಳೆ ನೋಡ್ಬೋದು ನೀವು. ಈಗ ಇದು ಆದಗಳೇ ನೆಕ್ಸ್ಟ್ ಆ ಕಡೆ ತೊಗರಿ ತೋರಿಸ್ತೀನಿ ನಿಮ್ಗೆ. ನೋಡು ನನ್ನಷ್ಟು ಎತ್ತರದ ಸೂರ್ಯಪಾನ ಲೆವೆಲ್, ನನ್ನ ಹೈಟ್ ಲೆವೆಲ್ ಆಗ್ಯದ. ಇಷ್ಟು ಹೈಟ್ ಆಗ್ಯದ. ಈಗ ಎಲ್ಲ ಬೆಳೆ ಅದ್ಭುತವಾಗಿ ಬೆಳೆ ಅದಾವ. ಆದ್ರೆ ಏನು ಹತ್ತಿ ಏನದ, ನೀರು ಹತ್ತಿ ಹೋಗತ್ತದ. ಅದು ಒಂದೇ ಪ್ರಾಬ್ಲಮ್. ಉಳಿದೆಲ್ಲ ಬೆಳೆ ಕರೆಕ್ಟ್ ಅದಾವ. ಹತ್ತಿ ಬೆಳೆ ಒಂದೇ ಲಾಸ್ ಆಗತ್ತೆ ಅನ್ನಿಸ್ತದೆ. ಈಗ ನಾವು 3 ಬೆಳೆ ಯಾಕೆ ಮಾಡಿದೇವಪ್ಪ ಅಂದ್ರೆ ಒಂದರೇ ಲಾಭ ಆಗಬೇಕು. ಒಂದು ಲಾಸ್ ಆದ್ರೂ ಒಂದರದಾಗರೆ ಲಾಭ ಆಗಬೇಕು. ನಾವೇನು ಮಾಡಿದೆವು ಎಲ್ಲ ಬೆಳೆಗೆ ಏನೇನು ಖರ್ಚು ಮಾಡಿದೇವಲ್ಲ, ಬೀಜ ಗೊಬ್ಬರ ಇನ್ನಿತರ ಲೇಬರ್ ಆಳ, ಅದೆಲ್ಲ ಒಂದು ಬೆಳೆದಿಂದರೆ ತೆಗಿಬೋದು ನಾವು. ಇಲ್ಲಿ ನೋಡ್ಬೋದು ತೊಗರಿ ಬೆಳೆ. ಇದು ಲಾಸ್ಟ್ ರೀ. ಈ ದಂಡಿಗೆ ತೊಗರಿ ಬಿತ್ತಿದೆವು. ಆದರೆ ಇದು ಒಂದು ಸ್ವಲ್ಪ ಹಿಂಗಿಟ್ಟು ಬಿತ್ತಿದೆವು. ಆದರೆ ಇನ್ನೂ ಬೆಳೆ ಅಷ್ಟೊಂದು ಎತ್ತರ ಆಗಿಲ್ಲ, ಇನ್ನೂ ಸಣ್ಣದ. ಯಾಕಂದ್ರೆ ಇದು ಹೊಲ ಇನ್ನೂ ಕ್ಲೀನ್ ಮಾಡಿದ್ದಿಲ್ಲ. ಬಿತ್ತೋದು ಮಳೆ ಬಂದಾಗ ಕ್ಲೀನ್ ಮಾಡಿ ಬಿತ್ತತನ ಲೇಟ್ ಆಯಿತು. ಅದಕ್ಕೆ ಈ ಬೆಳೆ ಒಂದು ಸ್ವಲ್ಪ ಸಣ್ಣದ. ಭಾಳಷ್ಟು ಹುಲ್ಲಿಲ್ಲ, ಎಲ್ಲ ಕಸ ತೆಗಿತಿದ್ದಾನೆ. ಎಲ್ಲಿರೋ ಒಂದೊಂದು ಹುಲ್ಲು ಕಾಣ್ತಾವ. ಅದೇನು ತೆಗೆದ್ರು ನಡೀತದೆ, ತೆಗಿಲಿಕ್ಕಂದ್ರೂ ನಡೀತದೆ. ನಮ್ಮ ತಾಯಿಯವರು ಬಂದಾರ. ಅವರು ಉಳ್ಳಾಗಡ್ಡಿ ಏನೋ ಹಚ್ಚಕತ್ತರಿದ್ರು, ನೋಡಲಿಲ್ಲ. ಈಗ ನೋಡಮ್ಮ, ಮತ್ತೆ ವಿಡಿಯೋ ಮಾಡಮೇಲೆ ಹೋಗಿ. ಓಕೆ, ನಾನು ಒಬ್ಬ ರೈತನ ಮಗ ಆಗಿ ರೈತರ ಬಗ್ಗೆ ಒಂದೆರಡು ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ರೈತರು ನಿಜವಾಗಿ ಕಷ್ಟಪಡ್ತಾರೆ. ಅವ್ರು ಎಷ್ಟು ಕಷ್ಟಪಡ್ತಾರಂದ್ರೆ ಹಗಲು ರಾತ್ರಿ ಯಾವಾಗ ಲೈಟ್ ಬರ್ತಾವೆ ಅವಾಗ ಮೋಟ್ರ್ ಚಾಲು ಮಾಡ್ಕೋಬೇಕು. ಕತ್ಲಾದ್ರೂ ಇಷ್ಟೊಂದು ಕಷ್ಟ ಯಾರಿಗೂ ಇರೋದಿಲ್ಲ ಜೀವನದಾಗ. ಅವರು ಲಾಭ ಏನು ನಿರೀಕ್ಷೆನೂ ಮಾಡೋದಿಲ್ಲ. ಯಾಕಂದ್ರೆ ಭೂಮಿ ಮ್ಯಾಗ ನಂಬಿಕೆ ಇಟ್ಟು ಬೀಜ ಬಿತ್ತಾರೆ. ಅದು ಬೆಳೀತದೋ ಹಾಳಾಗ್ತದೆ ಗೊತ್ತಿಲ್ಲ. ಅತಿ ಹೆಚ್ಚು ಮಳೆ ಆದ್ರೂ ಹಾಳಾಗ್ತದೆ, ಹೊಟ್ಟೆ ಮಳೆ ಆಗಲಿಲ್ಲ ಅಂದ್ರೂ ಹಾಳಾಗ್ತದೆ. ಲೇಬರ್ ಚಾರ್ಜ್, ಗೊಬ್ಬರ ಇಷ್ಟು ಲಾಸ್ ಆಗ್ತಾವೆ. ಸಾಕಷ್ಟು ರೈತರು ಈ ಅನಾವೃಷ್ಟಿ ಮತ್ತು ಅತಿವೃಷ್ಟಿ ಈ ಸಮಸ್ಯೆಗಳಲ್ಲಿಂದ ಸಾಕಷ್ಟು ತೊಂದರೆಗೊಳಗ್ಯಾರ. ಇನ್ನೂ ಸರ್ಕಾರ ಇವರಿಗೆ ಸೂಕ್ತವಾಗಿ ಮಾರ್ಗದರ್ಶನ ಮಾಡಬೇಕು. ಯಾವ ಸಮಯದಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ಥರ ಗೊಬ್ಬರ, ಬೀಜ, ಒಳ್ಳೆಯ ಉತ್ತಮ ತಳಿ ಬೀಜ ಇಂಥವೆಲ್ಲ ಒದಗಿಸ್ಕೊಡ್ಬೇಕು. ಮತ್ತು ರೈತರಿಗೆ ನೀರಾವರಿ ಸೌಲಭ್ಯವನ್ನು ಹೆಚ್ಚಿಗೆ ಮಾಡಬೇಕು. ಪ್ರತಿಯೊಂದು ಹೊಳೆ ಡ್ಯಾಮನ್ನು ನಿರ್ಮಾಣ ಮಾಡೋದರಿಂದ ರೈತರಿಗೆ ನೀರಾವರಿ ಹೆಚ್ಚಿಗೆ ಮಾಡಬೇಕು. ಹಾಗೆ ರೈತರು ನೇರವಾಗಿ ಮಾರುಕಟ್ಟೆಗೆ ಪ್ರವೇಶ ಮಾಡಬೇಕು. ಮಧ್ಯವರ್ತಿಗಳು ಯಾರೂ ಇರಬಾರ್ದು. ಆವಾಗ ರೈತರ ಜೀವನ ಒಂದು ಲಾಭದಾಯಕ ಆಗ್ತದೆ. ಈಗ ರೈತರದಿಂದ ತೊಗೊಂಡು ಬೆಳೆ ಯಾವುದೇ ಥರ ಪ್ರಾಡಕ್ಟ್ ರೈತರಿಂದ ತೊಗೊಂಡ್ರೆ ಅವ 10 ರೂಪಾಯಿ ತೊಗೊಂಡ್ರಂದ್ರೆ 20 ರೂಪಾಯಿಗೆ ಮಾರ್ತಾನೆ. ರೈತ ಎಷ್ಟೋ ಕಷ್ಟಪಟ್ಟು 10 ರೂಪಾಯಿ ಲಾಭ ತೊಗೊಂಡು ಅದರಾಗೆ ಎಲ್ಲನೂ ಕಳಿಬೇಕು. ಬೀಜ, ಗೊಬ್ಬರ ಮತ್ತು ವರ್ಕರ್ ಚಾರ್ಜಸ್ ಎಲ್ಲ. ಅವನು ಮಾರವ 20 ರೂಪಾಯಿಗೆ ಮಾರ್ತಾನೆ. ಅವ ಡೈರೆಕ್ಟ್ ಲಾಭ ಅವನಿಗೆ
ಡೈರೆಕ್ಟ್ ಯಾವುದೇ ದುಡಿಮೆ ಇಲ್ಲ ಏನೂ ಇಲ್ಲ ಅಂದ್ರೂ 10 ರೂಪಾಯಿ ಅವನಿಗೆ ಸಿಕ್ತು. 10 ರೂಪಾಯಿ ಐಟಮ್ 20 ರೂಪಾಯಿ ಮಾರ್ತಾನೆ, ಅವನಿಗೆ ಡಬಲ್ ಇನ್ಕಮ್ ಆಗ್ತದೆ. ಅದೇ ಥರ ರೈತರು ಕೂಡ ತಮ್ಮ ವಸ್ತು ತಾವೇ ಡೈರೆಕ್ಟಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು. ಆವಾಗ ರೈತರು ತಮ್ಮ ಜೀವನ ಒಂದು ಉತ್ತಮವಾಗಿರ್ತದೆ. ಏನು ಮಾಡತ್ತಾರೆ ಕೆಲಸ? ಏನು ಹೊಡೈತೀರಿ? ಉಳ್ಳಿಗಡ್ಡಿ ಹಚ್ಬೇಕೇನಿದು ಮಾರಕ್ಕೆ? ಅವ್ರ ಬಗ್ಗೆ ಪಿಕ್ಚರ್ ಹಳಕ್ಕಯ್ಯದ ಹಚ್ಚಬೇಕಂತ ಕಿತ್ತೀನಿ, ಗಡ್ಡಿ ಆಗಲ್ಲ ಏನಾಗಲ್ಲ. ಹಾಂ, ದಟ್ಟಾಗ್ಯದಲ್ಲ ಭಾಳ. ಫೈನಲಿ ನಮ್ಮ ಹೊಲ ಎಲ್ಲ ನೋಡಿಕೊಂಡು ಮನೆಗೆ ಬಂದೆವು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.